ಯಾಕೆ ಜ್ಯೋತಿ ಇಷ್ಟೊತ್ತಾಗಿ ಬಂದಿಲ್ಲ? ಯಾವಾಗಲೂ ನನಗಿಂತ ಮುಂಚೆನೇ ಬರ್ತಾ ಇದ್ಲಲ್ಲ. ಇನ್ನೂ ಒಂದು ಸ್ವಲ್ಪ ನೋಡೋಣ ಬರ್ತಾಳೇನೋ. ಅಯ್ಯೋ, ಕೆಲಸ ಮಾಡೋರು ಯಾರಾದರೂ ಬಂದುಬಿಟ್ರೆ ಯಾರು ನೀವು ಅಂತ ಕೇಳಿದ್ರೆ ಏನು ಹೇಳೋದು? ಜ್ಯೋತಿ ಯಾವಾಗಲೂ ನನಗಿಂತ ಮುಂಚೆನೇ ಬರ್ತಾ ಇದ್ಲಲ್ಲ. ಏನಾಯ್ತು ಜ್ಯೋತಿಗೆ? ಮನೇಲಿ ಏನಾದರೂ ಗೊತ್ತಾಗ್ಬಿಡ್ತಾ? ಇಲ್ಲ ಇಲ್ಲ, ಜ್ಯೋತಿ ತುಂಬ ಚೂಟಿ ಇದ್ದಾಳೆ, ಯಾರಿಗೂ ಮನೇಲಿ ಗೊತ್ತಾಗಲ್ಲ. ಏನು ಮಾಡೋದು? ಅವ್ರ ಮನೆ ಹತ್ರ ಹೋಗೋಣ. ಯಾರು ಅಂತ ಕೇಳಿದ್ರೆ ಜ್ಯೋತಿ ಕ್ಲಾಸ್ಮೇಟು, ಬುಕ್ ಬೇಕು ನನಗೆ ಅಂತ ಹೇಳ್ತೀನಿ. ಹೋಗೋಣ ಅವ್ರ ಮನೆ ಹತ್ರ. ರವಿ ರವಿ ಮೇಡಮ್, ಮೊನ್ನೆ ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ನಲ್ಲ, ಎಲ್ಲಿ ಅಯ್ಯಪ್ಪ? ಓ ಅವನಾ? ನೀವು ಸಂಬಳ ಕೊಟ್ರಲ್ಲ ಅದಕ್ಕೆ ಊರಿಗೆ ಹೋದ ಮೇಡಮ್. ಮನೇಲಿ ಏನು ರೇಷನ್ ಇಲ್ಲ, ಎಲ್ಲ ತೆಗೆದು ಹಾಕ್ಬಿಟ್ಟು ಬರ್ತೀನಿ ಅಂತ ಹೋದ ಮೇಡಮ್. ಗೋಡಂಬಿ ಮಾರಿದ್ವು, ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. ಹಾಕಿದ್ದೀರಾ ಮೇಡಮ್? ಮೆಸೇಜ್ ಬಂತಾ ನಿಮಗೆ? ಹಾಂ, ಬಂದಿದೆ. ಏನು ತೊಂದರೆ ಇಲ್ಲ. ನಿಮ್ದು ಊಟ ಆಯಿತಾ? ಇಲ್ಲ ಮೇಡಮ್, ಊಟ ತಂದು ಕೊಟ್ರಲ್ಲ ಲಲಿತಮ್ಮ ಅವರ, ಊಟ ಹಂಗೆ ಇಕ್ಕಿದ್ದೀನಿ ಮೇಡಮ್. ಏನು ಮೇಡಮ್ ಈ ಬಿಸಿಯಾಗಿ ಊಟ ತಿನ್ನೋದು? ನೀರು ಕುಡ್ದು ಅದೇ ಹೊಟ್ಟೆ ತುಂಬೋತೈತೆ ಮೇಡಮ್. ಬಿಸಿ ಅಂದರೆ ಬಿಸಿ ಮೇಡಮ್. ಏನು ಮಾಡೋಕ್ಕಾಗಲ್ಲ ರವಿ, ನಾವೇ ನೋಡಿ ಸುತ್ತಮುತ್ತ ಮರ ಗಿಡ ಇರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ಅದೇ ಹಳ್ಳಿಗಳಲ್ಲಿ ಮರ ಇರಲ್ಲ, ಏನೂ ಇಲ್ಲ. ಅವರೆಲ್ಲ ದೇಗಿರ್ತಾರೋ ಏನೋ, ಸಖತ್ತು ಬಿಸಿ ಹೊಡಿತಾ ಇದೆ. ಹೌದು ಮೇಡಮ್. ಅದು ಯಾರೋ ಹುಡುಗನ ಬರ್ತಾವನಲ್ಲ ಮೇಡಮ್. ಯಾರಪ್ಪ ನೀನು? ಯಾವುದು ನಿಮ್ಮದು? ಆಂಟಿ, ನಾನು ಜ್ಯೋತಿ ಕ್ಲಾಸ್ಮೇಟು. ಬುಕ್ಸ್ ಬೇಕಾಗಿತ್ತು, ಅದಕ್ಕೆ ಬಂದೆ ಆಂಟಿ. ಜ್ಯೋತಿ ಕ್ಲಾಸ್ಮೇಟಾ ನೀನು? ನಾನು ಯಾವತ್ತೂ ನೋಡಿಲ್ವಲ್ಲ ನಿನ್ನ. ಇವಾಗ ಹೊಸ್ದಾಗಿ ಬಂದಿರೋದು ಆಂಟಿ. ಇಷ್ಟರಿಂದ ಹಾಸ್ಟೆಲಲ್ಲಿದ್ದೆ, ಹಾಸ್ಟೆಲಲ್ಲಿ ಓದ್ತಿದ್ದೆ, ಇವಾಗ ಬಂದಿದ್ದು ನಾನು. ಓ ಹೌದಾ? ಜ್ಯೋತಿ ಇಲ್ಲಿಲ್ಲಪ್ಪ. ನಿನ್ನೆನೇ ಅವರಮ್ಮ ಕರ್ಕೊಂಡೋದ್ರು ಮನೆಗೆ ಕರ್ಕೊಂಡೋದ್ರು. ಯಾಕಂಟಿ, ಏನಾಯಿತು? ಇಲ್ಲೇ ಇರ್ತೀನಿ ಅಂತ ಹೇಳಿದ್ವಲ್ಲ ಜ್ಯೋತಿ. ನಮ್ಮ ಚಿಕ್ಕಮ್ಮ ಹತ್ರನೇ ಇರ್ತೀನಿ, ನಾನು ಇಲ್ಲೇ ಇರೋದು, ಅಲ್ಲಿ ಹೋಗಲ್ಲ ಅಂತ ಹೇಳ್ತಾ ಇದ್ಲು ಫ್ರೆಂಡ್ಸ್ ಜೊತೆ ಎಲ್ಲ. ಯಾಕಂಟಿ, ಏನಾಯಿತು? ಏನೋ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಅವರಮ್ಮ ಬಂದು ಕರ್ಕೊಂಡೋದ್ರು. ಇನ್ಮೇಲೆ ಇಲ್ಲಿರಲ್ಲ ಅವಳು, ಊರಲ್ಲೇ ಇರ್ತಾಳೆ ಅವರಮ್ಮ ಅವರಪ್ಪ ಜೊತೆ. ಹೌದಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಆಂಟಿ? ಜ್ಯೋತಿಗೆ ನೀವಂದರೆ ತುಂಬ ಇಷ್ಟ, ನಿಮ್ಮನ್ನು ಬಿಟ್ಟು ಹೋಗಲ್ಲ ಜ್ಯೋತಿ. ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ಹತ್ರ? ಸುಳ್ಳೆಲ್ಲ ಏನು ಕೇಳ್ತಾರಪ್ಪ? ನಮ್ಮ ಮೇಡಮ್ ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ನೋಡಿದ್ದೀನಿ, ಅವ್ರ ಅಮ್ಮನ ಬಂದು ಕರ್ಕೊಂಡು ಹೋದ್ಲು. ಹೋಗು, ಅಲ್ಲೇ ಅವ್ರ ಮನೆಗೆ ಇರ್ತಾಳೆ, ಹೋಗಿ ಕೇಳೋಗು. ಹೂನಪ್ಪ, ಅವರಮ್ಮ ಬಂದು ಕರ್ಕೊಂಡೋದ್ರು, ಅಲ್ಲೇ ಅವ್ರ ಮನೇಲಿ ಇರ್ತಾಳೆ, ಹೋಗು, ಅಲ್ಲೇ ಸಿಗ್ತಾಳೆ ಹೋಗಿ ನಿಮಗೆ. ಹೌದಾ ಆಂಟಿ? ಆಂಟಿ ಯಾಕೆ ಕರ್ಕೊಂಡೋದ್ರು ಆಂಟಿ? ಏನಾಯ್ತು ಆಂಟಿ? ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲಪ್ಪ. ಗೊತ್ತಿಲ್ಲ ನನಗೆ. ಅಲ್ಲೇ ಊರಲ್ಲಿ ಇರ್ತಾಳೆ, ಹೋಗು. ಸರಿ ಆಂಟಿ, ಆಯಿತು. ಮನೇಲಿ ಏನಾದರೂ ಇರ್ತಾಳ? ಆ ಕಿಟಕಿಯಲ್ಲಿ ನೋಡ್ತೀನಿ ತಡಿ. ಮಲ್ಕೊಂಡೋಳೆ. ಜ್ಯೋತಿ 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 ಪ್ರಸಾದ್, ಯಾಕೆ ಬರೋಕ್ಕೆ ಹೋಗಿದ್ದೆ ನೀನು ಇಲ್ಲಿಗೆ? ಹೋಗು ಪ್ರಸಾದ್, ಬರಬೇಡ, ಹೋಗು. ಜ್ಯೋತಿ, ನಾನು ಅಲ್ಲೇ ಎಷ್ಟೊತ್ತು ಕಾಯ್ತೈತೆ, ಯಾಕೆ ಜ್ಯೋತಿ ನೀನು ಇವತ್ತು ಬರಲೇ ಇಲ್ಲ? ನಿಮ್ಮ ಅಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತೈತೆ, ಇವಾಗ ಯಾಕೆ ಬಂದು ಇಲ್ಲಿದೆಯಾ? ಅಯ್ಯೋ ಪ್ರಸಾದ್, ನನ್ನ ಕತೆ ಬೇಡ. ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದೆ ಪ್ರಸಾದ್. ಅಜ್ಜಿ ಮಾಡಿರೋ ಕೆಲಸಕ್ಕೆ ಊರಲ್ಲಿ ಎಲ್ಲರಿಗೂ ಹೇಳ್ಕೊಂಬಂದ್ಬಿಟ್ಟಿದ್ದಾಳೆ. ನಾನು ನೀನು ಬೈಕಲ್ಲಿ ಓಡಾಡ್ತಾ ಇದ್ದಿತ್ತು, ನಮ್ಮಪ್ಪ ಬೆಳಗ್ಗೆ ಎಲ್ಲ ಹೊಡೆದ್ರು. ಏನು ಹೇಳ್ತೈತೆ ಜ್ಯೋತಿ? ಹೊಡೆದ್ರ ನಿಮಗೆ? ಹ್ಞೂ ಪ್ರಸಾದ್, ನಮ್ಮಮ್ಮಗೆ ಅಜ್ಜಿ ಹೇಳ್ಬಿಟ್ಟಿದ್ದಾರೆ. ನಮ್ಮಮ್ಮ ನೆನ್ನೆ ಬಂದು ಸಂಗೀತ ಆಂಟಿ ಅವ್ರ ಮನೆಯಿಂದ ನನ್ನನ್ನು ಕರ್ಕೊಂಬಂದ್ರು ಇಲ್ಲಿಗೆ. ಯಾರು ಹೇಳು ಅಂತ ಹೇಳ್ತಾ ಇದ್ದಾರೆ. ಏನಂತ ಹೇಳಿ ಪ್ರಸಾದ್ ನಾನು? ಹೋಗು ಪ್ರಸಾದ್, ಇಲ್ಲಿಗೆ ಬರಬೇಡ, ಹೋಗು. ಮತ್ತೆ ನಮ್ಮಪ್ಪ ಏನಾದ್ರು ನೋಡಿದ್ರೆ ಮತ್ತೆ ಜಗಳ ಆಗುತ್ತೆ, ಹೋಗು, ನೀನು ಇಲ್ಲಿಂದ ಬರಬೇಡ. ಇಲ್ಲ ಜ್ಯೋತಿ, ನಾನು ಹೋಗಲ್ಲ. ನನ್ನನ್ನು ಇಷ್ಟೊಂದು ಕಷ್ಟದಲ್ಲಿ ಬಿಟ್ಟು ನಾನು ನಮ್ಮದೇ ಆಗಿರ್ತೀನಾ? ನಾನು ಹೋಗಲ್ಲ, ಹೊಡಿಲಿ ಬಿಡು ನನ್ನನ್ನು. ನಾನು ಇಲ್ಲೇ ಇರ್ತೀನಿ, ನೀನು ಬಿಟ್ಬಿಟ್ಟು ಹೋಗಲ್ಲ ನಾನು. ಅಯ್ಯೋ, ನನ್ನ ಮಾತು ಕೇಳು, ನೀನು ಹೋಗು ಇಲ್ಲಿಂದ. ನಮ್ಮಪ್ಪ ಏನಾದರೂ ನೋಡಿದ್ರೆ ಅಷ್ಟೇ, ನಮ್ಮಮ್ಮ ನೋಡಿದ್ರು ಅಷ್ಟೇ, ಜಗಳ ಮಾಡ್ತಾರೆ. ಹೋಗು ಪ್ರಸಾದ್, ನೀನು ಇಲ್ಲಿಂದ ಹೋಗು. ಇಲ್ಲ, ಹೋಗಲ್ಲ ನಾನು ನಿನ್ನ ಜೊತೆನೇ ಇರ್ತೀನಿ, ಹೊಡಿಲಿ ಬಿಡು ನನ್ನನ್ನು. ಬೇಡ ಪ್ರಸಾದ್, ನನ್ನ ಮಾತು ಕೇಳು ಪ್ರಸಾದ್, ಹೋಗು ಪ್ರಸಾದ್ ಮನೆಗೆ. ಇಲ್ಲ, ನಾನು ಹೋಗಲ್ಲ. ನಿನಗೆ ಈ ಥರ ಕಷ್ಟ ಬಂದಿರೋವಾಗ ನಾನು ಹೋಗಿ ಮನೇಲಿ ಆರಾಮಾಗಿ ಹೆಂಗಿರಲಿ? ನಿನ್ನ ಜೊತೆನೇ ಇರ್ತೀನಿ ನಾನು. ಯಾರಾದರೂ ಬರಲಿ ಬಿಡು, ಹೇಳ್ತೀನಿ ನನ್ನ ಜೊತೆ ಇಷ್ಟಪಡ್ತಾ ಇದ್ದೀನಿ ಅಂತ. ನನ್ನ ಮಾತು ಕೇಳು, ಹೋಗು ನೀನು. ಮತ್ತೆ ಗಲಾಟೆ ಆಗುತ್ತೆ ನಿಮ್ಮನೆಯವ್ರಿಗೂ ನಮ್ಮನೆಯವ್ರಿಗೂ. ನನ್ನ ಮಾತು ಕೇಳು, ಹೋಗು ನೀನು. ಇಲ್ಲಿರ್ಬೇಡ, ಹೋಗು. ನಾನು ಇಲ್ಲೇ ಕೂತ್ಕೊತೀನಿ, ಬಿಟ್ಬಿಟ್ಟು ನಾನು ಹೋಗಲ್ಲ ಪ್ರಸಾದ್. ಮತ್ತೆ ನಮ್ಮ ಅಪ್ಪನಿಗೆ ಗೊತ್ತಾಗ್ಬಿಡುತ್ತೆ. ಹೋಗು ಪ್ರಸಾದ್, ನಾನು ಹೇಳ್ದೆ ಅಪ್ಪ ಆ ಥರದ್ದೇನೂ ಇಲ್ಲ ಅಂತ, ಇಲ್ಲಿ ನಿಜ ಅಂತ ಗೊತ್ತಾಗ್ಬಿಡುತ್ತೆ. ಹೋಗು ಪ್ರಸಾದ್, ನೀನು ಇಲ್ಲಿಂದ. ನನ್ನ ಮಾತು ಕೇಳು, ಹೋಗೋ ಇಲ್ಲಿಂದ. ಏನು ಮಾಡೋದು ಇವಾಗ? ನೀನು ಹೇಳಿದ ಮಾತು ಕೇಳ್ತಾ ಇಲ್ಲಲ್ಲ, ಏನಪ್ಪ ದೇವರೇ ಮಾಡೋದು? ನಮ್ಮ ಅಪ್ಪನ ನಿಜ ಅಂತ ಗೊತ್ತಾಗ್ಬಿಡ್ತೈತಲ್ಲ. ಪ್ರಸಾದ್, ನನ್ನ ಮಾತು ಕೇಳು. ನಾನು ಕೇಳಲ್ಲ ಅಂದರೆ ಕೇಳಲ್ಲ. ನೀನು ಇಲ್ಲದೆ ಇರೋ ಜೀವ ನನಗೂ ಬೇಡ. ನೀನು ನನ್ನ ಜೊತೆ ಇರ್ತೀನಿ ಅಂದರೆ ನಾನು ಇರ್ತೀನಿ, ಇಲ್ಲ ಅಂತಂದರೆ ನಾನಿರಲ್ಲ. ನಿನ್ನೆ ನೋಡಿದ್ರೇನು, ನನ್ನ ನೋಡಿದ್ರೇನು, ನಾನು ಇರಲ್ಲ ಅಂದರೆ ಇರಲ್ಲ ಜ್ಯೋತಿ. ಒಂದು ದಿವಸ ಕೂಡ ನಿನ್ನನ್ನು ಬಿಟ್ಬಿಟ್ಟು ನಾನು ಇರಲ್ಲ ಜ್ಯೋತಿ. ಐ ಲವ್ ಯು ಜ್ಯೋತಿ. ಲವ್ ಯು ಟೂ ಕಣೋ. ಈ ಸದ್ಯಕ್ಕೆ ನೀನು ಹೊರಟೋಗು, ಇವಾಗ ಟೈಮ್ ಚೆನ್ನಾಗಿಲ್ಲ. ನನ್ನ ಮಾತು ಕೇಳೋ ಪ್ರಸಾದ್, ಹೋಗೋ ನೀನು. ಇಲ್ಲ, ನಾನು ಹೋಗಲ್ಲ. ಯಾರಾದರೂ ಬರಲಿ ಬಿಡು, ನಿಂಗೋಸ್ಕರ ನಾನು ಎಲ್ಲರನ್ನೂ ಎದುರಿಸ್ತೀನಿ.
ಇಲ್ಲ ಬಾ ಹೊರಟೋಗೋಣ ಊರು ಬಿಟ್ಟು, ಎಲ್ಲಾದ್ರೂ ದೂರ ಹೋಗಿ ಮದುವೆ ಆಗೋಣ ಬಾ ಜೊತೆ. ನಾನು ಹೇಳ್ತೀನಿ ನಾವು ಮದುವೆ ಆಗೋಣ, ಒಂದು ಸ್ವಲ್ಪ ದಿವಸ ಬಿಟ್ಬಿಡು ಪ್ರಸಾದ್, ಎಲ್ಲರೂ ಸೈಲೆಂಟ್ ಆಗಿಬಿಡ್ಲಿ, ಆವಾಗ ಹೋಗೋಣ. ಈ ಟೈಮಲ್ಲಿ ನೀನು ನಮ್ಮ ಮನೆ ಹತ್ರ ಯಾಕೆ ಬರೋಕ್ಕೋದೆ? ನಮ್ಮಮ್ಮ ನೋಡಿದ್ರೆ ಅಷ್ಟೇ ಇನ್ನ, ನಮ್ಮಮ್ಮಿಂದನೇ ಇಷ್ಟು ಆಗ್ತಾ ಇರೋದು. ನಮ್ಮಮ್ಮ ಏನಾದರೂ ನೀನು ನಮ್ಮ ಮನೆ ಹತ್ರ ಇರೋದು ನೋಡಿದ್ರೆ ನೀನು ಜಗಳ ಮಾಡ್ತಾರೆ ಪ್ರಸಾದ್. ನೀನು ಹೋಗು ಪ್ರಸಾದ್, ನನ್ನ ಮಾತು ಕೇಳು. ನಾನು ನಿನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ನಿನ್ನೆ ಮದುವೆ ಆಗೋದು ಕಣೋ, ನನ್ನನ್ನು ಅರ್ಥ ಮಾಡ್ಕೊಳ್ಳೋ, ಇಲ್ಲಿಂದ ಹೋಗು. ಆಯ್ತು ಬೇಕು, ಆಯ್ತು ಬೇಕು, ಆಯ್ತು 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 ಬೇಕು, ಆಯ್ತು ಆಯ್ತು ಅಣ್ಣ, ಆಯ್ತು ಬೇಕು, ಆಯ್ತು ನಂತ ಆಯ್ತು ಆಯ್ತು ಬೇಕು. ಐಸಾ ಬಂದಿಲ್ಲಮ್ಮ, ಐಸ್ ಬಂದಿಲ್ಲ. ಹೋಗು ಮನೆಗೆ ಹೋಗು ನೀನು. ಪ್ರಸಾದ್, ಯಾರೋ ಬಂದಿರೋದು? ಜಯಮ್ಮಜ್ಜಿ ಇಲ್ಲ, ದಿವಾಕರನ ಮಗಳು. ಅಯ್ಯೋ ಹೋಗೋ, ಇನ್ನು ಮಗು ಬಂದೈತೆ ಅಂದ್ರೆ ಆ ಜಯಮ್ಮಜ್ಜಿ ಇಲ್ಲ ಸುನಂದ ಆಂಟಿ ಇಬ್ರು ಬರ್ತಾರೆ. ಹೋಗೋ ಪ್ರಸಾದ್, ನನ್ನ ಮಾತು ಕೇಳೋ, ಹೋಗೋ ಇಲ್ಲಿಂದ. ಅವರೇ ಈ ವಿಷಯನೆಲ್ಲ ಊರಲ್ಲೆಲ್ಲ ಆಡಿರೋದು. ಇನ್ನು ಅವ್ರಿಗೆ ನೀನು ಇಲ್ಲಿದ್ಯಾ ಅಂತ ಗೊತ್ತಾದ್ರೆ ಇನ್ನೂ ಅದಕ್ಕೆ ಸೇರಿಸಿ ಪ್ರಚಾರ ಮಾಡ್ತಾರೆ. ಹೋಗೋ ಪ್ರಸಾದ್, ಹೋಗೋ ಇಲ್ಲಿಂದ. ಐಸ್ ಬಂದಿಲ್ಲಮ್ಮ, ಬಂದಿಲ್ಲ ಇವತ್ತು. ನೀನು ಮನೆಗೆ ಹೋಗು, ಬಿಸಿಲು ಜಾಸ್ತಿ ಐತೆ, ಮನೆಗೆ ಹೋಗಿ ನೀನು. ನಿಮ್ಮ ಅಜ್ಜಿ ಹುಡ್ಕೊಂಡ್ ಬಂದ್ಬಿಡ್ತಾಳೆ ಜಯಮ್ನ. ಪ್ರಸಾದ್ ಹೋಗೋ, ನಿನ್ ಕಾಲ್ಗಾದ್ರೂ ಬೀಳ್ತೀನಿ, ಹೋಗೋ. ನೀನು ಅವ್ರ ಅಜ್ಜಿ ಯಾರಾದ್ರೂ ಬಂದ್ರೆ ನೀನು ಇಲ್ಲಿರೋದು ನೋಡಿದ್ರೆ ದೊಡ್ಡ ವಿಷಯ ಮಾಡ್ತಾರೆ. ಹೋಗೋ ಪ್ಲೀಸ್ ಕಣೋ, ಹೋಗೋ ಇಲ್ಲಿಂದ. ಇಲ್ಲ, ನಾನು ಹೋಗಲ್ಲ. ಯಾರು ಬಂದರೂ ಪರವಾಗಿಲ್ಲ, ನಿಮ್ಮ ಅಪ್ಪ ಬಂದರೂ ಪರವಾಗಿಲ್ಲ, ನಿಮ್ಮ ಅಮ್ಮ ಬಂದರೂ ಪರವಾಗಿಲ್ಲ, ನಾನು ನಿನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಲ್ಲ. ನಾನು ಹೋದ್ರೂ ಮನೆಯಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಮತ್ತೆ ಮತ್ತೆ ಇದೇ ನೆನಪು ಬರ್ತಾ ಇರ್ತೈತೆ. ನಾನು ಹೋಗಲ್ಲ ಇಲ್ಲಿಂದ. ನೋಡಲಿ, ಯಾರೋ ಇನ್ನೊಬ್ಬ ಪಿಳ್ಳಿ ಪಾಪ ಬಂದಳು ನೋಡಲಿ. ಯಾರು ಪ್ರಸಾದ್ ಬಂದಿರೋದು? ನಿಮ್ ದೊಡ್ಡಮ್ಮನ ಮಗಳು ಜೊತೆ, ನಿಮ್ ದೊಡ್ಡಮ್ಮನ ಮಗಳು ಜಯಮ್ಮಜ್ಜಿ ಮೊಮ್ಮಗಳು ಇಬ್ರು ಅಲ್ಲೇ ಅವ್ರೆ. ಪ್ರಸಾದ್, ನೀನ್ ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಕಣೋ. ನಮ್ ದೊಡ್ಡಮ್ಮ ಬಂದ್ರೆ ಇನ್ನೂ ದೊಡ್ಡ ವಿಷಯ ಆಗುತ್ತೆ, ಮತ್ತೆ ಜಯಮ್ಮ ಬಂದ್ರೆ ಅದು ವಿಷಯ ಆಗುತ್ತೆ. ಪ್ಲೀಸ್ ಕಣೋ, ಇಲ್ಲಿಂದ ಹೋಗೋ. ಯಾಕೋ ಹೋಗೋ. ಪ್ರಸಾದ್, ಹೋಗ್ತೀಯೋ ಇಲ್ಲ? ಇಲ್ಲ ಜ್ಯೋತಿ, ನಾನು ಹೋಗಲ್ಲ. ನನ್ನ ಜೊತೆ ಬರ್ತೀನಿ ಅಂತ ಹೇಳೋವರೆಗೂ ನಾನು ಹೋಗಲ್ಲ. ಈ ಟೈಮಲ್ಲಿ ಬೇಡ, ಎಲ್ಲ ಒಂದು ಸ್ವಲ್ಪ ಸೈಲೆಂಟ್ ಆಗಲಿ. ನಾನೇ ಹೇಳ್ತೀನಿ ನಿನಗೆ, ಅರ್ಥ ಮಾಡ್ಕೋ ಪ್ರಸಾದ್ ನನ್ನ ಪರಿಸ್ಥಿತಿನ. ಇವಾಗ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಯಾಕೋ ಪ್ರಸಾದ್ ಇಷ್ಟೊಂದು ಹಠ ಮಾಡ್ತಾ ಇದೆಯಾ? ಎದ್ದೇಳು. ಎದ್ದೇಳು, ಹಠ ಮಾಡಬೇಡ. ಇಲ್ಲ, ನೀನು ನನ್ನ ಜೊತೆ ಬರ್ತೀನಿ ಅಂದರೆ ನಾನು ಎದ್ದೇಳ್ತೀನಿ, ಇಲ್ಲಾಂದರೆ ನಾನು ಇಲ್ಲೇ ಇರ್ತೀನಿ. ಯಾರಾದರೂ ಹೊಡಿಲಿ, ಯಾರಾದರೂ ಸಾಯಿಸ್ಲಿ ಬಿಡು, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಮುಂದುವರಿಯಿತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.